ಬಂಧುಗಳೇ, ಆಗ್ಲೇ ಬಾಬಣ್ಣವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಹೌದು ನಿಜ, ಇವತ್ತು ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ ಇವತ್ತು ಸಾಕಷ್ಟು ಸಮಸ್ಯೆಗಳಾಗಿ ಉಳಿದೋಗಿದೆ. ಮತ್ತು ಇವತ್ತು ನಾನು ಬಂದಿದ್ದೀನಿ ಎಲ್ಲರೂ ಮಾಡ್ತೀನಿ ಅಂತ ಹೇಳಲ್ಲ. ಇವತ್ತು ಏನ್ ಮಾಡೋದಕ್ಕೆ ಸಾಧ್ಯ, ಇವತ್ತು ಸರ್ಕಾರದ ಮಟ್ಟದಲ್ಲಿ ನಮ್ಮ ನಿಗಮದ ವತಿಯಿಂದ ಯಾವ ರೀತಿ ಕಾರ್ಯಕ್ರಮಗಳನ್ನ ತರಬೇಕು, ವರ್ಷ ಯಾವ ರೀತಿ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಬೇಕು ಅಂತ ಹೇಳಿ ನಾವು, ನಮ್ಮ ಬುದ್ಧಿಯವರು ಇರ್ಬೋದು, ನಮ್ಮ ಹಿರಿಯ ಮುಖಂಡರುಗಳು, ನಾವೆಲ್ಲ ಜೊತೆಯಲ್ಲಿ ನೀವು ಸಹ ಅಷ್ಟೇ ಕೂತ್ಕೊಂಡು ನಿಮ್ಮ ಅಭಿಪ್ರಾಯಗಳೇನಾದ್ರು ಇದ್ರೆ ತಿಳಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಸಮಾಜಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶವನ್ನ, ಈಗಾಗಲೇ 2 ವರ್ಷ ಕಳೆದೋಗಿದೆ, ಇನ್ನಿರ್ತಕ್ಕಂಥದ್ದು 2 ವರ್ಷ ಇರ್ತದೆ, ನಿನ್ನ ಚುನಾವಣೆ ಅದು 6 ತಿಂಗಳು ಇರ್ತದೆ. ಆದ್ರಿಂದ ಇರ್ತಕ್ಕಂಥದ್ದು 2 ವರ್ಷ. 2 ವರ್ಷದಲ್ಲಿ ಎಷ್ಟು ಸಾಧ್ಯವೋ ಸರ್ಕಾರದಲ್ಲಿ ಈಗಾಗಲೇ ಬಾಬಣ್ಣವರು ಸಿದ್ದಣ್ಣವರು ಹೇಳಿದಾಗೆ, ಹೌದು ಹಣ ತರಬೇಕು, ಹಣ ತಂದ್ರೆ ಮಾತ್ರ, ಸರ್ಕಾರದಿಂದ ಹಣ ತಂದಾಗ ಮಾತ್ರನೇ ಏನಾದರೂ ಒಂದು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ. ಹಣ ತರಬೇಕು ಅಂತಂದ್ರೆ ಯಾವ ರೀತಿ ಅನ್ನೋದನ್ನ ನಾವಿಲ್ಲಿ ಸಮಾಜದ ಮುಖಂಡರುಗಳಿದ್ದೀವಿ, ಎಲ್ಲರ ಒಂದು ಸಲಹೆ ಸೂಚನೆಯನ್ನು ಪಡೆದು ಮುಂಬರ್ತಕ್ಕಂತಹ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೂತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ಒಂದು ಕಾಡುಗೋಳರಿಗೆ, ಅದರಲ್ಲೂ ಓದ್ತಕ್ಕಂಥ ಮಕ್ಕಳಿಗೆ ನೋಡಿ, ನಾನು ಹೇಳೋದಕ್ಕೆ ಇಷ್ಟ ಹೇಳ್ತೀನಿ. ಇವತ್ತು ಅನೇಕ ಜನ ಇವತ್ತು ತಾಯಿಂದಿರಿದ್ದೀರಿ, ತಾಯಿ ಇವತ್ತು ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಿ. ಯಾಕಪ್ಪ ಅಂತ ಹೇಳಿದ್ರೆ ವಿದ್ಯಾವಂತರು ಮಾಡೋದ್ರಿಂದ ಮಾತ್ರನೇ ಇವತ್ತು ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ IAS KS ಇರ್ಬೋದು, ಮತ್ತು ಇವತ್ತು ನಾನು ಒಬ್ಬ ನಿಮ್ಮ ಮುಂದೆ ಒಬ್ಬ ನಿಗಮನ ಅಧ್ಯಕ್ಷನಾಗಿ ನಾನು ಮುಂದಿರ್ತೀನಿ ಅಂತಂದ್ರೆ ನನ್ನ ತಂದೆ ತಾಯಿನೆಲ್ಲ ಅವತ್ತು ವಿದ್ಯಾವಂತರು ಮಾಡಿದ್ರು. ಆ ಒಂದು ಪ್ರತಿಫಲ ಇವತ್ತು ನಾನು ಒಂದು ನಿಗಮದ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ಇದ್ದೀನಿ. ದಯಮಾಡಿ ಪ್ರತಿಯೊಬ್ಬರನ್ನು ಸಹ ನಿಮ್ಮ ಮಕ್ಕಳಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿದ್ಯಾವಂತರನ್ನಾಗಿ ಮಾಡ್ಬೇಕಾಗ್ತದೆ. ವಿದ್ಯಾವಂತರಾದಾಗ ಮಾತ್ರನೇ ಒಂದು ಸಮಾಜ ಅಭಿವೃದ್ಧಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಒಂದು ಸುಸಂದರ್ಭದಲ್ಲಿ ಇವತ್ತು ಪರಮ ಪೂಜ್ಯರಿದ್ದಾರೆ, ಇವತ್ತು ಇವರನ್ನು ಸಹ ಅಷ್ಟೇ, ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಅವರು ಪ್ರವಾಸವನ್ನು ಮಾಡ್ತಾ ಇವತ್ತು ಜನಾಂಗದ ಒಂದು ಸಂಘಟನೆಯನ್ನು ಸಹ ಬುದ್ಧಿಯವರು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮದ ನಡೆಯುವಂತ ಬಂದಾಗ ನೋಡಿ, ಇವತ್ತು ಬೇರೆ ಬೇರೆ ಸಮುದಾಯಗಳಲ್ಲಿ ಇವತ್ತು ಅನೇಕ ಮಠಗಳಿದ್ದಾವೆ. ಮಠಮಾನಿಗಳಿಗೆ ಇವತ್ತು ಅವರ ಒಂದು ಮಠಮಾನಿಗಳ ಸಾಕಷ್ಟು ಒಂದು ಉನ್ನತ ಮಟ್ಟದಲ್ಲಿ ಬೆಳೆದಿದ್ದಾರೆ. ಅದಕ್ಕೆ ಕಾರಣ ಯಾಕೆ ಅಂತ ಹೇಳಿದ್ರೆ, ಮಠಮಾನಿಗಳು ಯಾರೋ ಬುದ್ಧಿಯವರೊಬ್ಬರೇ ಬೆಳೆಸೋದಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಜೊತೆಗೂಡಿ ಅವರ ಜೊತೆಯಲ್ಲಿ ನಾವು ಹೆಜ್ಜೆ ಹಾಕ್ಬೇಕಾಗ್ತದೆ, ಮಠಗಳನ್ನ ಕಟ್ಕೋಬೇಕಾಗ್ತದೆ. ಮತ್ತು ಆಗ್ಲೇ ಹೇಳಿದೆ, ಇವತ್ತು ನಮ್ಮಲ್ಲಿ ಒಂದು ದುರ್ಗದಲ್ಲಿ ಒಂದು ಮಠ ಇದೆ, ಇವತ್ತು ಬುದ್ಧಿಯವರೊಬ್ರು ಇಬ್ಬರು ಸ್ವಾಮಿಗಳಿದ್ದಾರೆ. ಇವರಿಬ್ಬರ ಒಂದು ಜೊತೆಗೂಡಿ ನಾವೆಲ್ಲರೂ ಇಬ್ಬರ ಒಂದು ಜೊತೆಗೂಡಿ ಮತ್ತು ಎಲ್ಲ ಇಡೀ ಸಮುದಾಯ ಎಲ್ಲವನ್ನು ಒಗ್ಗಟ್ಟಾಗಿ ನಾವು ಕೂತು ಇವತ್ತು ಮುಂಬರ್ತಕ್ಕಂತಹ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗೋಣ. ಮತ್ತು ನಮ್ಮ ಒಂದು ನಿಗಮದಿಂದ ಈಗಾಗಲೇ ಇಲ್ಲಿಂದ ಎಲ್ಲ ಅರ್ಜಿ ಹಾಕಿದ್ರೆ, ನೇರ ಸಾಲ ಇರ್ಬೋದು, ಮತ್ತು ವಾಹನಕ್ಕಿರ್ಬೋದು, ಮತ್ತು ಗಂಗಾ ಕಲ್ಯಾಣ ಸದ್ಯಕ್ಕೆ ಎಷ್ಟಿದೆ. ಆಮೇಲೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂತಹ ಮಕ್ಕಳಿಗೂ ಸಹ ನಿಗಮದಿಂದ ಸಾಕಷ್ಟು ಸೌಲಭ್ಯಗಳಿದೆ. ಅದನ್ನೆಲ್ಲರೂ ಸಹ ಅರ್ಜಿ ಹಾಕೋದ್ರ ಮುಖೇನ ನೀವೆಲ್ಲರೂ ಪಡೆದುಕೊಳ್ಬೇಕಾಗ್ತದೆ. ಇವತ್ತು ಅನೇಕ ಜನಕ್ಕೆ ಗೊತ್ತಿದೆಯಲ್ಲ, ಇವತ್ತು ನಮ್ಮನ್ನ ಕಾಡುಗೊಲ್ಲ ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ಜಾತಿ ಪಟ್ಟಿಯಲ್ಲಿ, ಹಿಂದುಳಿದ ವರ್ಗದ ಜಾತಿ ಪಟ್ಟಿಯಲ್ಲಿ 86X and 86Y ನೀವೆಲ್ಲರೂ ಗಮನಿಸಿರ್ಬೇಕು. ನಾನು ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಇದನ್ನ ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮನ್ನ ಯಾರು ಕಷ್ಟ ಕಾಲದಲ್ಲಿ ಕೈ ಹಿಡಿತಾರೆ, ನಮ್ಮನ್ನ ಯಾರು ಗುರುತಿಸ್ತಾರೆ, ನಮಗೆ ಸಮಾಜದಲ್ಲಿ ಯಾರು ಸರಿ ಸಮಾನವಾಗಿ ನಮ್ಮನ್ನ ಕೂರಿಸ್ಕೊಳ್ತಾರೆ, ಅಂತವ್ರನ್ನ ನಾವು ನೆನೆಬೇಕಾದ್ದು ನಮ್ಮ ಒಂದು ಮಾನವೀಯ ಧರ್ಮ. ಆದ್ರಿಂದ ಇವತ್ತು ಹಿಂದೆ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂತ ಆಂಜನೇಯರವರು ಮತ್ತು ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ TB ಜಯಚಂದ್ರ ಸಾಹೇಬರು, ಅದು ಬುದ್ಧಿಯವ್ರಿಗೂ ಸಹ ಗೊತ್ತಿದೆ, ಅವರ ಒಂದು ವಿಧಾನಸೌಧ ಅವರ ಒಂದು ಕಚೇರಿಯಲ್ಲಿ ಕರೆದು ಇವತ್ತು ಕಾಡುಗೊಲ್ಲನ್ನ 86X, ಹಟ್ಟಿಗೊಲ್ಲ ಅಂತೇಳಿ 86Y ಅಂತ ಸೇರಿಸ್ತಕ್ಕಂತಹ ಒಂದು ಮಹಾನ್ ಕಾರ್ಯವನ್ನ ಮಾಡಿದ್ದು TB ಜಯಚಂದ್ರ ಸಾಹೇಬ್. ತಟ್ಟಬೇಕು ಚಪ್ಪಾಳೆ. ಯಾವ ರೀತಿ ಗೌರವಿಸೋದು ಇರ್ಲಿ, ಅಡ್ಡಿ ಇಲ್ಲ. ಈಗ ಇನ್ನೂ ಸಾಕಷ್ಟು ಹೋಗ್ತಾ ಸಾಕಷ್ಟು ನಾವೆಲ್ಲ ಕೆಲಸ ಮಾಡೋಣ. ಆಗಲೇ ಬಾಬಣ್ಣವ್ರು ಹೇಳಿದಾಗ ನಾವು ಮಾತುಗಳು ಕಡಿಮೆ ಮಾಡಿ ಮುಂದ್ಬರ್ತಕ್ಕಂಥ ದಿನಗಳು, ಇವತ್ತು ಹೆಣ್ಮಕ್ಳಿಗೂ ಅಷ್ಟೇ, ಇವತ್ತು ನಮ್ಮ ತಾಯಿಂದ್ರೆ ಇವತ್ತು ನೀವಿದ್ರೆ ನಮ್ಮ ಒಂದು ನಿಗಮದಿಂದ ಹೆಣ್ಮಕ್ಳುಗಳಿಗೆ ಯಾವ ರೀತಿ ನಾವು ಸವಲತ್ತನ್ನ ತರಬೇಕು, ಯಾವ ರೀತಿ ನಾವು ಸರ್ಕಾರದ ಒಂದು ಸವಲತ್ತುಗಳನ್ನ ತಲುಪಿಸೋ ನಿಟ್ಟಿನಲ್ಲಿ ಒಂದು ಯೋಜನೆಗಳನ್ನ ತರಬೇಕು ಅಂತ ಹೇಳಿ ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ನಿಮ್ಮ ಜೊತೆಲಿರ್ತೇನೆ. ಮತ್ತು ನಮ್ಮ ಒಂದು ಕಚೇರಿಯ ಪೂಜೆ ಇನ್ನೊಂದು 15 ದಿವಸದಲ್ಲಿ ಇರ್ತದೆ, ಎಲ್ರಿಗೂ ಸಹ ತಿಳಿಸ್ತೀನಿ. ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಆ ಒಂದು ಕಚೇರಿಯ ಪೂಜೆಯಲ್ಲಿ ಲಗ್ಗೆ ಇಟ್ಟರೆ ನಿಜವಾಗ್ಲೂ ಸರ್ಕಾರಕ್ಕೆ ಆಗ ಅರ್ಥವಾಗ್ತದೆ. ಈ ಒಂದು ಸಮುದಾಯ ನಾವು ಬಹಳ ತಡವಾಗಿ ಇವ್ರನ್ನ ಇದು ಮಾಡಿದ್ವಿ. ಆದಷ್ಟು ಈಗ ಮುಂದೆ ಬರತಕ್ಕಂಥ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿದಾಗಿ ಇವರಿಗೆ ಒಂದು ಸವಲತ್ತನ್ನು ಕೊಡೋದ್ರ ಜೊತೆಲಿ ಅವ್ರನ್ನ ನಮ್ಮ ಜೊತೆ ಇಟ್ಕೋಬೇಕು ಅಂತಕ್ಕಂಥ ಒಂದು ಭಾವನೆ ಬರೋ ನಿಟ್ಟಿನಲ್ಲಿ ನಾವೆಲ್ಲರೂ ನಡ್ಕೋಬೇಕಾಗ್ತದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಬಸವಾನಂದ ರಮಾನಂದ ಸ್ವಾಮಿಗಳು, ಬಾಬಣ್ಣವರು, ಸಿದ್ದಪ್ಪನವರು, ಮತ್ತು ನಮ್ಮ ಗೋಪಿ ಯಾದವ್ ಅವರು, ಶ್ರೀನಿವಾಸರವರು, ನೀವೆಲ್ಲರ ಒಂದು ಜೊತೆಗೂಡಿ ನಾವು, ಇದು ನಮ್ಮೊಬ್ಬರಿಂದ ಸಾಧ್ಯ ಆಗಲ್ಲ, ನೀವೆಲ್ಲರೂ ಜೊತೆಗೂಡಿ ನಾನು ನಿಮ್ಮಲ್ಲಿ ಒಬ್ಬ ಮನೆಯ ಮಗನಾಗಿ ನಾನು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ, ನನಗೆ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ
ಓರಿ ಶಿವಣ್ಣ ಅಂತ ಹೇಳ್ಬಿಡೋಣ. ಇವತ್ತು ಶಿವಣ್ಣ ಬೆಳಗ್ಗೆಯಿಂದ ಬರ್ಬೇಕು ಅಂತ ಹೇಳ್ಬೇಕು, ಬಹಳ ಆಟ. ಬುದ್ಧಿಯವ್ರು ಬರ್ತಾರೆ, ನೀನು ಬರಂಗಿಲ್ಲ ಫಸ್ಟ್ ಬೇಗ ಬಾ ಅಂತ. ಆದ್ರಿಂದ ನನಗೆ ಕರೆಸಿ ಇವತ್ತು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.